See you and see you tomorrow. Thank you. Thank you. Thank you so much. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಾಜ್ ಫಿಶರ್ಮ್ಯಾನ್ ಕೋವಿ ವಿಡಿಯೋಸ್ ಸೆಕೆಂಡ್ ಪಾರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಬೀಚ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಚೆಕ್ಕಿನ್ ಎಲ್ಲ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಬೀಚ್ ಎಂಟ್ರಿ ಆಗಿ ಅಲ್ಲಿನ ಒಂದು ವ್ಯೂ ಹಾಗೆ ಅಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಹಾಗೆ ಈ ಪ್ರಾಪರ್ಟಿಗೆ ರೌಂಡ್ ಮಾಡ್ಕೊಂಡು ಬೀಚ್ ಕಡೆ ಹೋಗ್ತಾ ಇದ್ವಿ. ಅವರೇ ಬಕೆಟ್ ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಲಾಬಿಗೂ ಮತ್ತು ನಮ್ಮ ರೂಮಿಗೂ ತುಂಬಾ ದೂರ ಇದೆ ಅಂತ. ಸೊ ಹಾಗಾಗಿ ಎಲ್ಲಿಗೆ ಹೋದ್ರೂ ಬಗ್ಗಿ ಮುಖಾಂತರನೇ ಹೋಗಬೇಕು. ಈಗ ನಾವು ಬೀಚ್ ಹತ್ರ ಬರ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಬೀಚ್ ಅಂತ ರೂಟ್ ಮ್ಯಾಪ್ ಹಾಕಿದ್ದಾರೆ. ನಾವು ಸಣ್ಣ ಮಗ ಇರೋದ್ರಿಂದ ನಾನು ವಾಕ್ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರನ್ನೆಲ್ಲ ಇಟ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಬಗ್ಗೆನೇ ಪ್ರಿಫರ್ ಮಾಡ್ತೀವಿ. IT ಆಲ್ಸೋ ಪ್ರಾಪರ್ಟಿ ಇನ್ಸೈಡಿಂದ ಬೀಚ್ ವ್ಯೂ ಬರುತ್ತೆ. ಇಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಥರ ರೂಮ್ಸ್ ಇದೆ ಅನ್ನೋದನ್ನು ಒಂದು ಸತಿ ಸುಮ್ಮನೆ ಹಾಗೆ ಒಂದು ರೌಂಡಲ್ಲಿ ನೋಡ್ಕೊಂಡು ಬಂದ್ವಿ. ಇದೆಲ್ಲ ಕಾಟೇಜಸ್ಸು. ಇಲ್ಲೆಲ್ಲ ಕಾಣ್ತಿದೆಯಲ್ಲ ಇದೆಲ್ಲ ಕಾಟೇಜಸ್. ಸೀ ವ್ಯೂ ಇರುತ್ತೆ. ಕೆಲವೊಂದಕ್ಕೆ ಸೀ ವ್ಯೂ ಸಿಗುತ್ತೆ ಅಥವಾ ಕೆಲವೊಂದಕ್ಕೆ ಸಿಗೋದಿಲ್ಲ. ಯಾಕಂದರೆ ಸ್ವಲ್ಪ ದೂರ ಇದೆ. ಈಗ ನಾವು ಬೀಚ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸು ಟೀ ಕಾಫಿ ಇರೋಲ್ಲ ಇಲ್ಲಿ. ಯಾಕಂದರೆ ಟೀ ಕಾಫಿ ಅದಕ್ಕೆಲ್ಲ ಅಂತಂದರೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಇಲ್ಲಿ ಟೀ ಕಾಫಿ ಇಲ್ಲ. ಸ್ವಲ್ಪ ಸ್ನ್ಯಾಕ್ಸು ಜ್ಯೂಸಸ್ಸು ವಾಟರ್ ಬಾಟಲು ಮತ್ತು ಫಾಸ್ಟ್ ಏಡ್ ಕಿಟ್ಸ್ ಅದೆಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇರಬಹುದು ನೀವು ಪ್ಲೇ ಏರಿಯಾ ಥರ ಮಾಡಿಟ್ಟಿದ್ದಾರೆ. ಬೀಚಲ್ಲಿ ಪ್ಲೇ ಮಾಡೋದಕ್ಕೆ ಮಕ್ಕಳಿಗೆ ಸ್ಯಾಂಡಲ್ ಆಗಲಿ, ಫುಟ್ಬಾಲ್ ಆಗಲಿ ಮತ್ತು ಥ್ರೋಬಾಲ್ ಆಗಲಿ ಹಾಗೆ ತುಂಬ ಥರ ಗೇಮ್ ಇಟ್ಟಿದ್ರು. ಹಾಗೆ ಹೈ ಸ್ಕೈ ಅಂತ ಒಂದು ಗೇಮ್ ಇಟ್ಟಿದ್ರು. ಕೈಟನ ಅಂದರೆ ಗಾಳಿಪಟನ ತಗೊಂಡು ಮೇಲೆ ಹಾರಿಸ್ಬೋದು. ಮಕ್ಕಳಿಗೆ ಅದು ತುಂಬ ಖುಷಿ ಅಲ್ವಾ. ಆ ಕಡೆ ಬೀಚ್ ಏರಿಯಾ ಅಂತಂದರೆ ಫುಲ್ಲು ವಿಶಾಲವಾಗಿರುತ್ತೆ, ಗಾಳಿಗೇನು ಕಮ್ಮಿ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅವರು ದೊಡ್ಡವರಿದ್ದರೆ ಮಾತ್ರ ಸಣ್ಣ ಮಕ್ಕಳಿಗೆ ಅವರು ಕೈಟ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ನೋಡ್ತಾ ಇರ್ಬೋದು ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಕ್ಕಳು. ನನ್ನ ಮಗ ಶಂಕು ಚಕ್ರಗಳನ್ನೆಲ್ಲ ಹುಡುಕ್ತಾ ಇದ್ದ, ಶಂಖಗಳನ್ನ ಮತ್ತು ಹುಡ್ಕೊಂಡು ಕಪ್ಪೆ ಚಿಪ್ಪನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದ ಅವನು. ಈವ್ನಿಂಗ್ ಹೋಗಿರೋದ್ರಿಂದ ತುಂಬ ಪ್ರಶಾಂತವಾದ ಗಾಳಿ ಮತ್ತು ಪ್ಲೆಸೆಂಟಾಗಿರುವಂಥ ವ್ಯೂಸ್, ಹಾಗೆ ಪ್ಲೆಸೆಂಟ್ ವೇವ್, ವಾಟರ್ ವೇವ್ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ನಾವು ನೀರಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಆಮೇಲೆ ನಾವು ಮೇಲೆ ಬಂದ್ವಿ. ನೋಡ್ತಾ ಇರ್ಬೋದು ಕತ್ಲೆ ಹಾಕ್ತಿದ್ದಾಗೇನೆ ಹೇಗಿದೆ ಬೀಚು ಅಂತ. ನಾವೆಲ್ಲ ಆಯಿತು ಗೇಮಲ್ಲ. ಅವರು ಈವ್ನಿಂಗ್ 24 hours ಬೀಚ್ ಓಪನ್ ಇರುತ್ತೆ. ಬಟ್ ಇವ್ರ ಆ್ಯಕ್ಟಿವಿಟೀಸ್ ಬಂದು ಈವ್ನಿಂಗ್ 4 to 6:30 ಆಗೋಗುತ್ತೆ ಇವರೆಲ್ಲ ಬರೋಷ್ಟೊತ್ತಿಗೆ. ಈಗ ಅದೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಎಂಟ್ರಿ ಆಗ್ತಾಯಿದ್ದೀವಿ ರೂಮಿಗೆ. ಮತ್ತು ನೈಟ್ ವ್ಯೂ ನೋಡಿ ಈ ಥರ ಇತ್ತು. ಎಲ್ಲ ಕಡೆ ಲೈಟು, ಗಾರ್ಡನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು. ವಾಕ್ ಮಾಡೋರಿಗೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ನೈಟು. ಹಾಗೆ ರೂಮ್ಗೆ ಹೋಗಿ ಆದಮೇಲೆ ಸ್ವಲ್ಪ ಪೂಲಲ್ಲಿ ನನ್ನ ಮಕ್ಕಳು ಆಟ ಆಡಬೇಕು ಅಂತಂದರು. ಪೂಲಲ್ಲಿ ಕರ್ಕೊಂಡು ಬಂದಿದ್ದೆ ಆಟ ಆಡೋದಕ್ಕೆ. ನಾನು ಸಣ್ಣ ಮಗನ ಬಿಟ್ಟಿರಲಿಲ್ಲ ಪೂಲಲ್ಲಿ. ಅವ್ನು ಸ್ವಲ್ಪ ನೀರಲ್ಲಿ ನೈಟ್ ಬೇರೆ ಆಯ್ತಲ್ವ, ಫೀವರ್ ಬಂದರೆ ಅಂತ ಅಂದ್ಬಿಟ್ಟು ನಾನು ಸಣ್ಣವನ್ನ ಬಿಡಲಿಲ್ಲ. ದೊಡ್ಡವನು ಅವರ ಅಪ್ಪ ಎಲ್ಲ ಆಡ್ತಿದ್ರು. ಆ ಕಡೆ ಒಂದು ಮಿನಿ ಬಾರ್ ಥರ ಇದೆ ಪೂಲ್ ಏರಿಯಾದಲ್ಲೇ. ನೋಡ್ತಾ ಇರ್ಬೋದು ನೈಟ್ ವ್ಯೂ ಪೂಲ್ ಹತ್ರ ಹೀಗಿದೆ. ಅವರೇ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದು ಬಂದು ಕಿಡ್ಸ್ ಪೂಲ್ ಏರಿಯಾ. ಅವರೇ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಬಾಲ್ ಆಗಿರಬಹುದು, ಮತ್ತು ಸೇಫ್ಟಿ ಪರ್ಪಸ್ ಆಗಿ ಜಾಕೆಟ್ಸ್ ಆಗಿರಬಹುದು, ಅಥವಾ
ಏನು ಹೇಳ್ತಾರೆ ರಿಂಗ್ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ. ನಾನು ನನ್ನ ಮಗ ಹೋಗಿ ರೂಮಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬಂದ್ವಿ. ಅಲ್ಲಿ ಚೆನ್ನಾಗಿ ನೆಂದಿದ್ವಲ್ಲ, ಹಾಗಾಗಿ ಸೊ ನಮಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಒಳ್ಳೆ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ವಿ ಪೂಲ್ ಹತ್ರ. ಇವರಿಬ್ಬರು ಇಲ್ಲೇ ಡೈರೆಕ್ಟಾಗಿ ಪೂಲ್ ಹತ್ರ ಬಂದರು. ಸ್ವಲ್ಪ ಗೇಮ್ ಆಡ್ತಿದ್ದಾರೆ. ನನ್ನ ಮಗನಿಗೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಮಾರ್ನಿಂಗ್ ಬಿಟ್ಟಿದ್ದೆ. ಮಾರ್ನಿಂಗ್ ಎಲ್ಲ ಪೂಲಲ್ಲಿ ಆಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡೋದು ಯಾರಿಗೂ ಬೋರ್ ಆಗಬಾರ್ದು ಮಕ್ಕಳಿಗೆ ಅಂತ ಎಂಟರ್ಟೈನ್ ಮಾಡೋದಕ್ಕೆ ಅಂತಲೇ ಮ್ಯೂಸಿಷಿಯನ್ ಕರೆಸಿದ್ರು. ಮ್ಯೂಸಿಷಿಯನ್ ಬಂದು ಸ್ವಲ್ಪ ಮ್ಯೂಸಿಷಿಯನ್ಸ್ ಎಲ್ಲ ತೋರಿಸಿದ್ರು. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗ ತುಂಬ ಕ್ವಶನ್ ಆಗ್ತಾಯಿದ್ದೆ, ಹೆಂಗಾಗುತ್ತೆ ಅದೇನಾಗುತ್ತೆ ಅಂತ. ನಾನೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ. ಹೇಳಿದರೆ ನಾವು ಹೆಂಗೆ ಮ್ಯೂಸಿಷಿಯನ್ ಆಗೋಕ್ಕಾಗುತ್ತೆ. ಎಸ್ ಅಂತ ಎಸ್ No, Params, we play a game. Only bus play. I take one ball in your pocket. I take another ball to your pocket. I take another ball to your pocket. Only bus play. Oh. Only bus here. I take one ball in your pocket. Only bus play. Sure. I will do it again. Only for you. Try to find the ball. I take one ball. You do pocket like this. I take another ball in your left hand. The only ball is in your pocket. In my pocket. Only ball is in your hand. Sure. I keep the ball here. I take this ball in your pocket. The only ball is here. Sure. Papa. Huh? It's called magic. Nice. I think I let you. Want to know secret? How do you? I do a card magic for you. No card? No card. No number. It's okay. Do you have any favorite card? But take one card. Don't shoot before. Take the card. Don't shoot the camera. Then I just pick your card. Keep it in the middle. Now raise your point. Somewhat the middle right. I do want to do a snap, but let's not do it down. I will do it again. Just take your card. I leave it in the middle. Huh? Now do one thing. I will side one card. Just touch one card. Can I check all the cards? Just take one card. Don't show to me. Don't do it. Huh? It's the same card, right? Yeah. Same. Can I check all the cards? Why? That is the same card. Don't ask like a magician. These cards are same. You are a very smart person. That's why you feel the magic. Actually, all these cards are same. I knew it. Yeah, I know that. You are very smart. That's your palm. Take the jack of diamond, keep it on your palm like this. There's a button right. If I press the button like this, this card change to a different room. Oh. I just take the 4 of diamond. I keep it here. When I give a little snap like this, change the jack of. The most, I will say, the most interesting was our discussion. It's no same card in your card. Like this. See you.
ಅವರ ಮ್ಯೂಸಿಷಿಯನ್ಸ್ ಮುಗೀತು. ಈಗ ನಾವು ಹಾಗೆ ಒಂದು ಲುಕ್ ಹಾಕ್ಕೊಂಡು ಬರೋಣ ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಇತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಬ್ರೇಕ್ಫಾಸ್ಟಲ್ಲಿ ಯೂಶ್ವಲಿ ಎಲ್ಲ ಥರದ್ದು ಕಾಫಿ, ಫಿಲ್ಟರ್ ಕಾಫಿ ಮೇನ್ ಇರುತ್ತೆ. ಅದ್ರ ಜೊತೆಗೆ ಇವರು ಸ್ಟಾರ್ ಬಾಕ್ಸಲ್ಲಿ ಸಿಗುತ್ತಲ್ಲ ಆ ಥರ ಕಾಫೀಸ್ ಎಲ್ಲ ಇವ್ರು ಪ್ರೊವೈಡ್ ಮಾಡಿರ್ತಾರೆ. ಅವರೇ ಮಿಷನ್ಸ್ ಎಲ್ಲ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ಇದೆಲ್ಲ ಕಾಫಿ ಟೀ ಏರಿಯಾ. ಈ ಕಡೆ ಬರ್ತಿದ್ದಂಗೆ ಬ್ರೆಡ್ಸ್ ಇದೆ, ಸ್ವಲ್ಪ ಸ್ವೀಟ್ಸು, ಬ್ರೆಡ್ಸ್ ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಹನಿ ಕೂಂಬ್ ಇಟ್ಟಿದ್ದಾರೆ. ಹನಿ ಕೂಂಬ್ ಡೈರೆಕ್ಟಾಗಿ ತೊಗೊಂಡು ಬಂದು ಇಟ್ಟಿದ್ದಾರೆ. ಅವರು ಯಾರು ಬೇಕಾಗಿದ್ರು ಅದನ್ನ ಎತ್ಕೊಂಡು ಯೂಸ್ ಮಾಡ್ಕೋಬೋದು. ಹನಿ ಕೂಂಬ್ ಇದ್ದರೆ ಫಾರಿನರ್ಸ್ ಜಾಸ್ತಿ ತಿಂತಾರೆ ಅದನ್ನು, ಹನಿ ಕೂಂಬ್. ಸೊ ಹಾಗಾಗಿ ಅಲ್ಲಿ ಹನಿ ಕೂಂಬ್ ಕೂಡ ಇತ್ತು. ಹಾಗೆ ತುಂಬ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಮತ್ತು ನಟ್ಸು ಎಲ್ಲ ಥರದ್ದು ಇಟ್ಟಿದ್ರು. ಆ ಕಡೆಗೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಅರ್ಥ ಆಗುತ್ತೆ ನೋಡಿದ ತಕ್ಷಣವೇ. ತುಂಬ ವೆರೈಟೀಸ್ ಆಫ್ ಇತ್ತು. ಹಾಗೆ ಜ್ಯೂಸಸ್ ಕೂಡ ಇಟ್ಟಿದ್ರು, ಫ್ರೆಶ್ ಜ್ಯೂಸಸ್ಸು ಮತ್ತು ಮಿಲ್ಕ್ ಜ್ಯೂಸಸ್ಸು, ಮಿಲ್ಕ್ ಶೇಕ್ಸು ಆ ಥರದ್ದೆಲ್ಲ ಇಟ್ಟಿದ್ರು. ಹಾಗೆ ಫ್ರೂಟ್ಸಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಇಟ್ಟಿದ್ರು. ಇದೆಲ್ಲ ಚಟ್ನೀಸ್ ಕೌಂಟರ್. ಇಲ್ಲಿಟ್ಟಿರೋ ಫ್ರೂಟ್ಸ್ ಎಲ್ಲ ಯಾರು ಬೇಕಾಗಿದ್ರು ತೊಗೋಬೋದು. ಡೈರೆಕ್ಟಾಗಿ ಒಂದೊಂದು ಪೀಸಸ್ ಕೂಡ ತೊಗೋಬೋದು. ಅಲ್ಲಿ ಕಟ್ ಮಾಡಿಟ್ಟಿರೋ ಪೀಸಸ್ ತೊಗೋಬೋದು, ಇಲ್ಲಾಂದರೆ ಹಾಗೆ ಹೋಲ್ ಫ್ರೂಟ್ನೇ ತೊಗೋಬೋದು. ಹಾಗೆ ಬೇಕ್ ಮಾಡಿರುವಂತಹ ಟೊಮೆಟೊ, ಬೀನ್ಸ್ ಆ ಥರದ್ದೆಲ್ಲ ಈ ಕಡೆ ಇಟ್ಟಿದ್ರು. ಇದು ರಾಜ್ಮಾ, ಓಟ್ಸ್, ಇದು ಗಂಜಿ ಇಟ್ಟಿದ್ರು. ಎಲ್ಲನೂ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ನನಗೆ ಕೆಲವೊಂದು ಹೆಸರು ಗೊತ್ತು, ಕೆಲವೊಂದು ಹೆಸರು ಗೊತ್ತಿಲ್ಲ. ಅಲ್ಲಿ ನಾನು ನೋಡಿ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ತಾ ಇದ್ದೆ. ಯಾಕಂದರೆ ಅಷ್ಟೊಂದು ಡಿಫ್ರೆಂಟ್ ನೇಮ್ಗಳು ಕೊಟ್ಟಿರ್ತಾರೆ ಒಂದೊಂದು ಹೋಟೆಲಲ್ಲಿ ಒಂದೊಂದು ಥರ. ರೆಗ್ಯುಲರಾಗಿ ಯೂಸ್ ಮಾಡೋದಾದರೆ ನಾವು ಹೇಳ್ಬಿಡ್ಬೋದು ಪಟ್ ಅಂತ. ಬಟ್ ಯಾವಾಗೋ ಒಂದೊಂದು ಸತಿ ಒಂದೊಂದು ಹೋಟೆಲಲ್ಲಿ ಒಂದೊಂದು ನೇಮ್ ಕೊಟ್ಟಿರ್ತಾರೆ ಅದಕ್ಕೆ ಡಿಶಸ್ಗೆ. ಇಡ್ಲಿ, ಚಟ್ನಿ ಪುಡಿ, ಗೀ ಎಲ್ಲ ಥರನೂ ಇಟ್ಟಿದ್ರು. ಅಲ್ಲಿ ತಮಿಳ್ನಾಡು ಅಂತಂದರೆ ಇಡ್ಲಿ, ಚಟ್ನಿ ಇದಕ್ಕೆಲ್ಲ ಫೇಮಸ್ ಅಲ್ವಾ. ಸೊ ಆ ಥರದ್ದೆಲ್ಲನೂ ಇಟ್ಟಿದ್ರು. ತುಂಬ ವೆರೈಟೀಸ್ ಇತ್ತು. ಫುಡ್ಡಲ್ಲಂತೂ ತುಂಬ ಚೆನ್ನಾಗೂ ಇತ್ತು. ಲೈವ್ ಆಗಿ ಕೂಡ ಪೂರಿ, ದೋಸೆ, ಪ್ಯಾನ್ ಕೇಕು, ವೆಫರ್ಸ್ ಅಂತೆ ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು ಬಿಡಿ. ಪರೋಟಾಸು ಎಲ್ಲನೂ ಇತ್ತು. ಪಾಯಸ ಅದು ನನ್ನ ಫೇವ್ರೇಟ್. ಇದು ಬೀಫ್ ಅಂತೀನಿ, ಸಾರಿ, ಪಿಗ್ಗಿಂದ ಮಾಡಿರುವಂಥ ಬ್ರೋಕ್. ನೋಡಿ, ಎಂಟೇರಾಗಿ ರೆಸ್ಟೋರೆಂಟ್ ಈ ಥರ ಇದೆ. ನಾನು ಇವಾಗ ಕ್ಯಾಪುಚಿನೋ ತೊಗೊಳ್ತಾ ಇದ್ದೀನಿ ಕುಡಿಯೋಣ ಅಂತ ಅಂದ್ಬಿಟ್ಟು. ನೋಡಿ, ಅಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದೇ ರೆಡಿ ಮಾಡಿ ನಮಗೆ ಕೊಡುತ್ತೆ. ನಾವು ಫುಲ್ ಬೇಕಂದರೆ ಫುಲ್ ಆಗೋವರೆಗೂ ಅದು ವೆಯ್ಟ್ ಮಾಡ್ಬೋದು. ನಮಗೆ ಬೇಡ ಅಂದರೆ ಮಿಡಿಲಲ್ಲೇ ಸ್ಟಾಪ್ ಮಾಡ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಅಲ್ಲಿ ಸ್ಟಾಪ್ ಅನ್ನೋ ಬಟನ್ ಕೂಡ ಇರುತ್ತೆ, ಸ್ಟಾಪ್ ಮಾಡಿದರೆ ಸ್ಟಾಪ್ ಆಗುತ್ತೆ. ಬಟ್ ನಾನು ಫುಲ್ಲು ಕ್ಯಾಪುಚಿನೋ ಅಂದರೆ ನನ್ನ ಫೇವ್ರೇಟು. ಸೊ ಹಾಗಾಗಿ ನಾನು ಫುಲ್ಲು ಕುಡಿತಿದ್ದೀನಿ. ಆಯಿತು. ಇದು
ಮತ್ತೆ ಊಟ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ನನ್ನ ಮಕ್ಕಳು ಮತ್ತೆ ಸ್ವಿಮ್ಮಿಂಗ್ ಪೂಲಿಗೆ ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಅಲ್ಲಲ್ಲಿ ಈ ಥರ ಎಲ್ಲ ಹಾಕಿದ್ದಾರೆ, ಅಲ್ಲೆಲ್ಲ ಸ್ವಲ್ಪ ಹೊತ್ತು ನನ್ನ ಮಕ್ಕಳನ್ನ ಆಟ ಆಡಿಸ್ಕೊಂಡು, ಮತ್ತು ನಾವು ಸೈಕಲಿಂಗ್ ಎಲ್ಲ ಏನೂ ನೆನ್ನೆ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತೇ ಸೈಕಲಿಂಗು ಸ್ವಲ್ಪ ಹೊತ್ತು ಮಾಡಿಕೊಂಡು ಊಟ ತಿಂದಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ವ, ಚೆಕ್ಔಟ್ ಆಗಬೇಕು. ನಾವು ಚೆಕ್ಔಟ್ ಆಗಿ ಬೇರೆ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಆ ಹೋಟೆಲ್ ವಿಡಿಯೋನು ನೆಕ್ಸ್ಟ್ ಬರುತ್ತೆ, ಯಾವ ಹೋಟೆಲಿಗೆ ಹೋಗಿದ್ವಿ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಅದಕ್ಕೆ ಮುಂಚೆ ನನ್ನ ಮಗ ನೋಡಿ ಖುಷಿ, ಅವನಿಗೆ ಈ ಥರ ಉಯ್ಯಾಲೆಗಳಿತ್ತು ಅಂದರೆ ಅವ್ನು ಫುಲ್ಲು ಖುಷಿ ಆಗ್ತಾನೆ. ಅಂದರೆ ಚೆನ್ನೈಯಲ್ಲಿ ರೂಮ್ ಒಳಗಡೆ ಇರೋವರೆಗೂ ಎ ಸಿ, ರೆಸ್ಟೋರೆಂಟ್ ಒಳಗಡೆ ಲಾಬಿ ಒಳಗಡೆ ಎ ಸಿ ಇರುತ್ತೆ, ಔಟ್ಸೈಡ್ ಮಾತ್ರ ಇರೋದಕ್ಕಾಗೋದಿಲ್ಲ. ತುಂಬ ಅಂದರೆ ತುಂಬ ಬಿಸಿಲು. ಅಲ್ಲಿ ಮಳೆ ಬಂದಮೇಲೂ ಕೂಡ ತುಂಬ ಬಿಸಿಲೇ ಇರುತ್ತೆ. ಮಳೆ ಬಂದ್ರೂ ಅಲ್ಲೇನು ವೆದರ್ ಕೂಲ್ ಆಗೋದೇ ಇಲ್ಲ. ನನ್ನ ಪಾಪು ನೋಡಿ ಸೈಕಲ್ ಆಗಲ್ಲ ಅಂತ ಹೇಳ್ತಿದ್ರು, ಟ್ರೈ ಮಾಡ್ತಾ ಇದ್ದೇನೆ. ಇವನು ಸೈಕಲ್ ತೊಗೊಂಡು ಬೀಚ್ವರೆಗೂ ಹೋಗಿ ಬಂದಿದ್ದಾನೆ. ನಾನು ಹುಡುಕ್ತಾ ಇದ್ದೀನಿ ಕೂಗ್ತಾ ಇದ್ದೀನಿ ದೊಡ್ಡವನಿಗೆ, ಎಲ್ಲೋದಂತಲೇ ಗೊತ್ತಿಲ್ಲ. ಹಂಗೆ ಹೋಗಿ ಬೀಚ್ ಒಳಗಡೆ ಹೋದ. ನನಗೆ ಅವ್ನಿಗೆ ವೆಯ್ಟ್ ಮಾಡಿ ಸಾಕಾಗಿ ನಾನು ರೂಮ್ಗೆ ಹೋದೆ. ಆಮೇಲೆ ಅವ್ನು ಬಂದ. ಇದು ಎಲ್ಲ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆದಮೇಲೆ ನಮಗೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟರು. ಎಲಿಫ್ಯಾಂಟು ಎಷ್ಟು ಕ್ಯೂಟಾಗಿದೆ ಅಲ್ವಾ, ಕಾಂಪ್ಲಿಮೆಂಟ್ರಿ ಥರ ಬಂದು ಸ್ಟೇ ಆಗಿರೋದಕ್ಕೆ ಮೆಮೊರೇಬಲ್ ಥರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ನಾವು ತಾಜ್ ವೈನಾಡಿಗೆ ಹೋಗಿದ್ದಾಗ ಅವರು ಸ್ಪೈಸಸ್ ಕೊಟ್ಟಿದ್ದರು, ಬಟ್ ಇವರು ಎಲಿಫ್ಯಾಂಟ್